ಎಲ್ಲರಿಗೂ ನಮಸ್ಕಾರ. ಸಹನಾ ಕುಕಿಂಗ್ ಆನ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ರುಚಿಯಾದಂತಹ ಎಗ್ ರೈಸ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೊಂಡ ನಂತರ ಫಸ್ಟ್ ನಾನು ಮೊಟ್ಟೆನ ಸಪ್ರೇಟಾಗಿ ಇದರಲ್ಲಿ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಮೊಟ್ಟೆನ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಕಡಿಮೆ ಬೇಕಂದ್ರೂ ತೊಗೊಳ್ಳಿ, ಜಾಸ್ತಿ ಬೇಕಂದ್ರೂ ತೊಗೊಳ್ಳಿ. ನಾನು ಒಂದೊಂದಾಗಿ ಮೊಟ್ಟೆನ ಹೊಡೆದು ಹಾಕ್ಕೊಂಡಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಡಿಫ್ರೆಂಟಾಗಿ ನಾನಿಲ್ಲಿ ಎಗ್ಗು ಬಾಯಿಗೆ ಸಿಗಬೇಕು ಆ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ನಾನು 4 ಮೊಟ್ಟೆ ಹಾಕ್ಕೊಂಡ ನಂತರ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಪುಡಿ ಆಗೋ ಥರ ಮಾಡ್ಕೊಳ್ಬೇಡಿ, ಇದು ಪೀಸ್ ಆಗೋ ಥರ ಮಾಡ್ಕೊಳ್ಳಿ. ಯಾಕಂದರೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸಪ್ರೇಟಾಗಿ ಇದನ್ನು ಉಪ್ಪು ಹಾಕ್ಕೊಂಡ್ರೆ, ಯಾಕಂದರೆ ತಿನ್ನಬೇಕಾದ್ರೆ ಇದು ಸಪ್ಪೆ ಆಗಬಾರ್ದಲ್ವ, ಅದಕ್ಕೋಸ್ಕರ ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಇದು ಯಾವ ಥರ ಬರ್ತಾ ಇದೆ ಅಂತ, ಕೇಕ್ ಟೈಪಲ್ಲಿ ಬರ್ತಾ ಇದೆ. ಇದನ್ನು ಬೇಕಿದ್ರೆ ನೀವು ಪುಡಿ ಮಾಡ್ಕೊಳ್ಳೋದ್ರಲ್ಲಿ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಪೀಸ್ ಥರ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ವೆರೈಟಿಯಾಗಿ ಒಂದು ಸರಿ ಟ್ರೈ ಮಾಡಿ. ಎಗ್ ರೈಸು ತುಂಬ ಟೇಸ್ಟಿಯಾಗಿ ಜೊತೆಗೆ ರುಚಿಯಾಗಿ ಬರುತ್ತೆ ಅಂತ ಹೇಳ್ತಾ, ಈಗ ಇದು ಪೀಸ್ನ ಮಾಡ್ಕೊಂಡಾಯಿತು. ಇದನ್ನು ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಪ್ಲೇಟ್ಗೆ ಎತ್ತಿಟ್ಕೊಂಡ ನಂತರ ನಾನಿಲ್ಲಿ ಅದೇ ಬಾಣಲೆಗೆ 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ 2 ನಾನು ಹಸಿಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಫಸ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಬಾಯಿಗೆ ಸಿಗಬೇಕಾದ್ರೆ ಎಣ್ಣೆಲಿ ಫ್ರೈ ಆಗಿದ್ರೆ ಖಾರ ಬರಲ್ಲ. ಸೊ ನಾನಿಲ್ಲಿ 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ದಪ್ಪ ಇತ್ತು ಈರುಳ್ಳಿ ಅನ್ನೋದಾದರೆ 2 ಈರುಳ್ಳಿ ಮಾತ್ರ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ ಆಗಿರೋ 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊನ ಇದರೊಳಗೆ ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ. ಇವಾಗ ಇದು ಸಾಫ್ಟ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿತ್ತನ್ನೋದಾದರೆ ಜಜ್ಜಿ ಕೂಡ ಹಾಕ್ಕೊಳ್ಳಿ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ, ನಾನು ಆಲ್ರೆಡಿ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಇದಕ್ಕೂ ನೋಡ್ಕೊಂಡು ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೂ ಉಪ್ಪು ಹಾಕ್ಕೊಂಡಿದ್ದೀರಾ, ಇದಕ್ಕೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನು ಸಪ್ರೇಟಾಗಿ ಇದಕ್ಕೆ ಅಂತ 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಎಗ್ ರೈಸ್ ಮಾಡಬೇಕಂದ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರಲಿ ಇನ್ನೂ ಕೂಡ ಅಂತ ಹೇಳ್ತಾ, ಆಲ್ರೆಡಿ ನಾನು 4 ಮೊಟ್ಟೆನ ಹಾಕ್ಕೊಂಡು ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಹೀಗೆ ಇದಕ್ಕೇ ಇನ್ನೂ 1 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಇದನ್ನು ಬೇಕಿತ್ತು ಅನ್ನೋದಾದರೆ ನೀವು ಪುಡಿ ಆಗಬೇಕಾದ್ರೆ ಮಾಡ್ಕೊಳ್ಬೋದು. ಯಾಕಂದರೆ ನಾವು ಆಲ್ರೆಡಿ ಪೀಸ್ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಎತ್ತಿಟ್ಕೊಂಡಿರೋದ್ರಿಂದ ಈ ಥರ ಬಂದರೆ ಸಾಕಿದು. ಇದಕ್ಕೆ ನಾನಿಲ್ಲಿ ಗರಂ ಮಸಾಲೆ, ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿತ್ತಂದರೆ ಮೊಟ್ಟೆ ಮಸಾಲ ಅಥವಾ ಸೋಯಾ ಸಾಸು ವಿನೆಗರ್ನ ಯೂಸ್ ಮಾಡ್ಕೊಳ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಸೋಯಾ ಸಾಸು ವಿನೆಗರ್ ಯೂಸ್ ಮಾಡ್ದೇ ಈ ಥರ ಮಾಡ್ಕೊಳ್ಳೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ನಾನು ಖಾರ ಕಡಿಮೆ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿತ್ತು ಅನ್ನೋದಾದರೆ ಅರ್ಧ ಸ್ಪೂನ್ಗೆ ಇನ್ನರ್ಧ ಸ್ಪೂನ್ನ ಸೇರಿಸ್ಕೊಂಡು ನೀವು ಖಾರ ಜಾಸ್ತಿ ಮಾಡ್ಕೊಳ್ಬೋದು. ಈಗ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿರುವಂತಹ ಮೊಟ್ಟೆನ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಬರ್ತಾ ಇದೆ ಅಂತ. ಇದಕ್ಕೇ ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಟೊಮೊಟೊ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಲೆಮನ್ ಹಾಕ್ಕೊಂಡಿಲ್ಲ ಅಂತ ಹೇಳ್ತಾ, ಇವಾಗ ಇದು ಎಷ್ಟು ಚೆಂದಾಗಿ ಬಿಡಿಯಾಗಿ ಬಂದಿದೆ ನೋಡಿ. ಈ ಥರ ಬಂದರೆ ಸಾಕು. ಈಗ ಆಲ್ರೆಡಿ ನಾನು 1-2 ಲೋಟ ಆಗುವಷ್ಟು ಅಕ್ಕಿನ ಕೂಗ್ಸಿಟ್ಕೊಂಡಿದ್ದೆ. ಈಗ ಅದನ್ನು ಸ್ವಲ್ಪ ಆರ ಇಟ್ಟ ನಂತರ ಇದು ಕೂಡ ಸ್ವಲ್ಪ ತಣ್ಣಗಾದ ನಂತರ ನಾನು ರೈಸ್ನ ಇದರೊಳಗಡೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಫ್ರೈ ಮಾಡ್ಕೊಂಡ ನಂತರ ನಿಮಗೆ ಬೇಕಿತ್ತು ಅನ್ನೋದಾದರೆ ಮತ್ತೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇನ್ನೂ 2 ರಿಂದ 3 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಬೋದು. ಯಾಕಂದರೆ 2 ಬಿಸಿ ಇರೋದ್ರಿಂದ ನಾನಿಲ್ಲಿ ಮತ್ತೆ ಗ್ಯಾಸ್ ಮೇಲಿಟ್ಟು ಇದನ್ನು ಬಿಸಿ ಮಾಡ್ಕೊಳ್ತಾ ಇಲ್ಲ. ಈ ಥರ ಬಂದರೆ ಸಾಕು. ಇದು ಮಸಾಲೆ ಕಡಿಮೆ ಜೊತೆಗೆ ಖಾರ ಕೂಡ ಕಡಿಮೆ ಇರುತ್ತೆ. ನಾನು ಎಣ್ಣೆನೂ ಕೂಡ ಕಡಿಮೆ ಹಾಕಿದ್ದೆ ನೋಡಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿತ್ತು ಅನ್ನೋದಾದರೆ ಇದಕ್ಕೆ ನೀವು ಹಸಿ ಈರುಳ್ಳಿನ ಕೂಡ ಇದನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಕೂಡ ಅದು ಕೂಡ ಟೇಸ್ಟ್ ಆಗಿರುತ್ತೆ. ಅಥವಾ ನಿಮಗೆ ಬೇಕಂತ ಅನ್ನೋದಾದರೆ ಕ್ಯಾಪ್ಸಿಕಮ್ಮು ಈರುಳ್ಳಿನ ಸಪ್ರೇಟಾಗಿ ಹಸಿದನ್ನು ಇದಕ್ಕೆ ಹಾಕ್ಕೊಂಡು ತಿನ್ನೋದ್ರಿಂದ ಕೂಡ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತಾ, ಇವಾಗ ಎಗ್ ರೈಸು ರೆಡಿ ಇದೆ. ಇದನ್ನು ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ಇದು ಹೇಗೆ ಬಂದಿದೆ ಟೇಸ್ಟು ಅಂತ ನೋಡೋಣ ಬನ್ನಿ. ನೀವು ಕೂಡ ಎಮರ್ಜೆನ್ಸಿ ಎಲ್ಲರೂ ಹೋಗಬೇಕು ಅನ್ನೋರಾದರೆ, ಸಂಡೇ ಸ್ಪೆಷಲ್ ಇತ್ತು ಅನ್ನೋದಾದರೆ ಈ ಥರ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇಲ್ಲಿ ಈ ವಿಡಿಯೋನ ಕೊನೆವರೆಗೂ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಟು ಆಲ್. ಸಂಡೇ ಸ್ಪೆಷಲಾಗಿ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್